ಏನಾದ್ರೆ ಬೇಗೂರಿಂದ ಗಾಡಿ ಬಂದಿರೋದು ಇದು ಏನಾದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು ಆಫ್ ಆಗೋದು ಆ ಕಂಪ್ಲೇಂಟ್ಗೆ ಶೋರೂಮ್ಗೆ ತೊಗೊಂಡೋಗಿ ಬಿಟ್ಟಿದ್ರಂತೆ ಟಿ ವಿ ಶೋರೂಮ್ಗೆ ಅವ್ರೇನು ಮಾಡವ್ರ ಮ್ಯಾಗ್ನೆಟ್ ಕಾಯಲ್ ಹೋಗೈತೆ ಅಂತ ಕಾಯಲ್ ಚೇಂಜ್ ಮಾಡವ್ರೆ ಬ್ಯಾಟ್ರಿ ಹೋಗೈತೆ ಅಂತ ಅವ್ನು ಬ್ಯಾಟ್ರಿ ಹೊಸದು ಹಾಕವ್ರೆ ಆದರೂ ಕಂಪ್ಲೇಂಟ್ ಅವ್ರಿಗೆ ಕರೆಕ್ಟಾಗಿ ಆಗಿಲ್ಲ ನಮ್ಮ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಅವರು ಗಾಡಿ ತಂದುಬಿಟ್ರು ನಾವು ಒಂದಿನ ಟೈಮ್ ಕೇಳ್ದೋ ಗಾಡಿ 2 ದಿನ ಟೈಮ್ ಕೊಟ್ಟರು ಅವ್ರ ಕಸ್ಟಮರು ಗಾಡೀಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಸಣ್ಣ ಪ್ರಾಬ್ಲಮ್ ಆಗಿತ್ತು ಇದು ಕೀ ಸ್ವಿಚ್ ಹೊಂಟೋಗಿತ್ತು ಇದು ಕೀ ಸ್ವಿಚ್ಚಿಂದ ಗಾಡಿ ಸ್ಟಾರ್ಟ್ ಆಗೋದು ಆಫ್ ಆಗೋದು ಹೋಯ್ತಾ ಮಧ್ಯದಲ್ಲಿ ಇದಾಗೋದು ಆ ಥರ ಪ್ರಾಬ್ಲಮ್ ಇತ್ತು ಬರೀ 380 ರೂಪಾಯಿ ಕೀ ಸ್ವಿಚ್ ಇದು ಅಷ್ಟು ಹಾಕಿ ರೆಡಿ ಮಾಡಿದ್ದೀವಿ ಈಗ ಕಸ್ಟಮರ್ಗೆ ಶೋರೂಮ್ನಿಗೆ 4,000 ಚಿಲ್ಲರೆ ಬಿಲ್ ಮಾಡಿ ಕಳ್ಸೋರ ಇನ್ನೂ ಗಾಡಿ ರೆಡಿ ಆಗಿಲ್ಲ ಇದು ವೇಸ್ಟು ದುಡ್ಡು ಕಸ್ಟಮರ್ಗೆ ಹೇಳೋದು ಏನಂದ್ರೆ ಗ್ಯಾರೇಜ್ ಅಂದ್ಬಿಟ್ರೆ 1 ದಿನ 2 ದಿನ ಟೈಮ್ ಕೊಟ್ರೆ ಕಸ್ಟಮರ್ ಸೇಫ್ಟಿ ದುಡ್ಡು ಸೇಫ್ಟಿ ಕಸ್ಟಮರ್ಗೂ ಗಾಡಿನೂ ಸೇಫ್ಟಿ ಇನ್ನೊಂದು ಏನಂದ್ರೆ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿ ಕೊಡ್ಬೋದು ನಾವು ಅರ್ಜೆಂಟ್ ಮಾಡ್ಕೊಂಡು ತೊಗೊಂಡೋಗಿ ಶೋರೂಮ್ಲಿ ಬಿಟ್ರೆ ಈ ಥರ ಕಥೆಗಳೈತವೆ ಇವ್ರ ಗಾಡೀಲಿ ಪಾರ್ಟ್ಸ್ಗಳೇ ಹೋಗಿರಲಿಲ್ಲ ಅವ್ರು ಚೇಂಜ್ ಮಾಡಿ ಕೊಟ್ಟವ್ರೆ ಈ ಥರ ಫಾಲ್ಟ್ಗಳು ವೀಡಿಯೋಗಳು ಹಾಕ್ತಿರ್ತೀವಿ ಇದೇ ಥರ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ರು ಭಾರತ್ ಆಟೋ ವರ್ಕ್ಸ್ಗೆ ತೊಗೊಂಡು ಬನ್ನಿ 1 ದಿನ 2 ದಿನ ಟೈಮ್ ಕೊಡಿ ರೆಡಿ ಮಾಡಿ ಕೊಡ್ತೀವಿ.